ಸೌದಿ ಅರೇಬಿಯಾ ಮತ್ತು ಇತರೆಯ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಡೆಸಿದಂತಹ ಬೃಹತ್ ದಾಳಿಗೆ ಕೆರಳಿ ಕೆಂಟುವಾಗಿರುವಂತಹ ಸೌದಿ ಅರೇಬಿಯಾ 5 ಇರಾನಿನ ರಾಜತಾಂತ್ರಿಕರನ್ನ ಪರ್ಸೋನಾ ನಾನ್ ಗ್ರಾಟಾ ಅಂತ ಘೋಷಿಸಿದ್ದು ಈಗ ದೇಶ ತೊರೆಯುವಂತೆ ಆದೇಶವನ್ನ ನೀಡಿದೆ. ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಇರಾನ್ನ ನಿರಂತರ ದಾಳಿಗಳನ್ನು ಖಂಡಿಸಿದ್ದು ಅವುಗಳನ್ನು ಅಂತಾರಾಷ್ಟ್ರೀಯ ಕಾನೂನು, ಉತ್ತಮ ನೆರೆಹೊರೆಯ ತತ್ವಗಳು ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯ 2817ರ ಸ್ಪಷ್ಟ ಉಲ್ಲಂಘನೆ ಅಂತ ಕರೆದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯದ ತನ್ನ ಹೇಳಿಕೆಯಲ್ಲಿ ಈ ದಾಳಿಗಳು ಇಸ್ಲಾಮಿಕ್ ಸಹೋದರತ್ವದ ಮೌಲ್ಯಗಳು ಮತ್ತು ಇಸ್ಲಾಮಿಕ್ ನಂಬಿಕೆಯ ಮೂಲ ತತ್ವಗಳಿಗೆ ವಿರುದ್ಧವಾಗಿವೆ ಅಂತ ಒತ್ತಿ ಹೇಳಿದೆ. ಇನ್ನು ದಾಳಿಗಳು ಮುಂದುವರೆದ್ರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ಸೌದಿ ಅರೇಬಿಯಾ ಎಚ್ಚರಿಕೆಯನ್ನ ನೀಡಿದೆ. ಇರಾನ್ನ ಕ್ರಮಗಳು ಸಂಘರ್ಷವನ್ನ ಮತ್ತಷ್ಟು ಹೆಚ್ಚಿಸಬಹುದು ಮತ್ತು ಪ್ರಸ್ತುತ ಭವಿಷ್ಯದಲ್ಲಿ ರಾಜತಾಂತ್ರಿಕ ಸಂಬಂಧಗಳನ್ನು ಹಾನಿಗೊಳಿಸಬಹುದು ಅಂತ ಸೌದಿ ಅರೇಬಿಯಾ ತನ್ನ ನಿಲುವನ್ನ ಪುನರುಚ್ಚರಿಸಿದೆ. ಹೆಚ್ಚುತ್ತಾ ಇರುವಂತಹ ಬೆದರಿಕೆಗಳ ಹೊರತಾಗಿಯೂ ಕೂಡ ಸೌದಿ ಅರೇಬಿಯಾ ತನ್ನ ಪ್ರದೇಶ ಮತ್ತು ನಾಗರಿಕರನ್ನ ರಕ್ಷಿಸುವ ತನ್ನ ಸಂಕಲ್ಪವನ್ನ ಪುನರುಚ್ಚರಿಸಿದೆ. ತನ್ನ ವಾಯು ಪ್ರದೇಶ, ನಿವಾಸಿಗಳು ಮತ್ತು ಸಂಪನ್ಮೂಲಗಳ ರಕ್ಷಣೆಯನ್ನ ಖಚಿತಪಡಿಸಿಕೊಳ್ಳೋಕೆ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಹಿಂಜರಿಯೋದಿಲ್ಲ ಅಂತ ಸೌದಿ ಅರೇಬಿಯಾ ಸ್ಪಷ್ಟಪಡಿಸಿದೆ.